प्रभातं पेजावरेष्ठपलिमार्वदमारुतोद कान्यूरुमुख्यसुमठाधिपपूजितेश कृष्णोडुपीश मठपाधिप सुप्रभातं श्रीरामलक्ष्मण
ಚತುರಾತ್ಮ ಚತುರ್ವ್ಯೂಹ ಈಗ ಸ್ಥಳ ಈ ಸ್ಥಳದಲ್ಲಿ ರೂಪುರವಾಗಿದ್ದೆ ಅಂತ ಈ ಸ್ಥಳ ಇತ್ತು. ಆ ಸಮುದ್ರವನ್ನ ಹಿಂಸರಿಸಿ ತಾವು ಇಲ್ಲಿ ಕುತ್ಕೊಂಡ್ರು. ದುರ್ಗಾದೇವಿ ಸ್ಥಾಪನೆ ಮಾಡಿದ್ರು, ತಾವೇ ಸ್ಥಾಪನೆ ಮಾಡಿದ್ರು. ರಾಮಾದಿವೇಶ ಹರಿ ಸುಸರ್ಮೌಲಿಮಾಲ ರಾಜದ್ವಿಮಾನ ಶೋಭಿತ ಮಧ್ಯವಾಸ ಕ್ಷೇತ್ರಂ ಸಪಾಜಗಳನ್ನು ತ್ರಿಕಲೇಕೇತು ಕಮ್ಮೆದ್ದದಾರ್ಥಂ ಕಲ್ವಿಷಪಾಜಾತ್ ಅಂತ ಹೇಳಿ ಅನ್ನತಕ್ಕಂಥದ್ದು ಪರಶುರಾಮ ದೇವರೇ ಉತ್ಪತ್ತಿಯಲ್ಲಿ ಇರತಕ್ಕಂತಹ ಪರಶುರಾಮ ದೇವರಿಂದ ರಕ್ಷಿತವಾಗಿರತಕ್ಕಂಥದ್ದು ಅದು ದುರ್ಗಾದೇವಿ. ಮತ್ತೆ ಈ ನೀರುಗಳನ್ನು ರಕ್ಷಣೆ ಮಾಡಿದಂತ ಪಾಜಕ ಅಂತ ಹೆಸರು ಬಂತು. ಉತ್ಪತ್ತಿಯಲ್ಲಿ ಇರತಕ್ಕಂತಹ ಪರಶುರಾಮ ದೇವರಿಂದ ರಕ್ಷಿತವಾಗಿರ್ತಕ್ಕಂತಹ ನೀರಾದ್ರೆ ಯಾಕೆ 4 ತೀರ್ಥಗಳನ್ನ ಅವರೇ ಮಾಡಿ, ಯಾಕಂದ್ರೆ ಇಲ್ಲಿ ಸ್ಥಾಪನೆ ಮಾಡಿದ ಮೇಲೆ ಅಭಿಷೇಕಕ್ಕೋಸ್ಕರ ನೀರು ಬೇಕು, ನೀರೇ ಇಲ್ಲ. ಅದಕ್ಕೋಸ್ಕರ 4 ಆಯುಧಗಳನ್ನ 4 ದಿಕ್ಕಿಗೆ ಹೋಗ್ತಾ ಇದ್ದಾರೆ. ಪರಗ ತೀರ್ಥ, ಗದಾ ತೀರ್ಥ, ಬಾಣ ತೀರ್ಥ, ಧನು ತೀರ್ಥ ಅಂತ ಆ ತೀರ್ಥಗಳು ನೀರು ರಕ್ಷಣೆ ಆಗುತ್ತೆ. ಇವತ್ತಿಗೂ ಕೂಡ ಯಾವಾಗ ಪರಶುರಾಮ ಮಾಡಿದ್ಮೇಲೆ ನೀರಿಂದ ಎಂದೆಂದೂ ಕೊರತೆ ಎಂಬುದು ಹಾಗೇ ಇಲ್ಲ, ಯಾವಾಗ ನೀರು ಇದ್ದೇ ಇರ್ತದೆ ಅಂತ ವಿಶೇಷವಾಗಿರ್ತಕ್ಕಂಥದ್ದು. ಅದು ನೋಡ್ರೆ ಬೋರ್ ಅಂತ ಪರಶುರಾಮ ದೇವರಿಂದ ಇದು ದುರ್ಗಾದೇವಿ ಇಲ್ಲಿರೋದ್ರಿಂದ ಶ್ರೀಮದಾಚಾರ್ಯ ಯಾವ ಭಯದಿಂದ ನಿರ್ಭಯವಾಗಿ ವರವಿಮಾನ ಗಿರಾವಪಿ ಚಂಡಿಕಾ ಶಿಮಹೋ ಜನನಿ ತಮಲಾಲಯತ ಅಂತ ಹೇಳಿ ಹೇಳುವಾಗ ಸುರಕ್ಷಿತವಾಗಿ ಆರಾಮ ಮಾಡಿಕೊಂಡು ರಕ್ಷಣೆ ಖಂಡಿತ ಮಾಡಿಲ್ಲ. ಆದ್ದರಿಂದ ಶ್ರೀಮದ ವಾಯುದೇವರು ಇಡೀ ಸಮಸ್ತ ಚರಾಚರ ಪ್ರಪಂಚಕ್ಕೆ ನ್ಯಾಯಕರಾಗಿರ್ತಕ್ಕಂಥ ವಾಯುದೇವರು ಎಲ್ಲರೂ ರಕ್ಷಣೆ ಮಾಡ್ತಕ್ಕಂಥವ್ರು. ಅವ್ರು ರಕ್ಷಣೆ ಮಾಡೋಕೆ ಯಾರು ಲಕ್ಷ್ಮೀದೇವರೇ ಅವ್ರ ಅಮ್ಮನೇ ಮಾಡ್ಬೇಕು, ಇನ್ಯಾರು ಮಾಡ್ಬೇಕು. ದುರ್ಗಾದೇವಿ ರಕ್ಷಣೆ ಮಾಡಿದ್ರು ಅಂತ ಹೇಳಿ ಈ ಪಾಜಕ ಕ್ಷೇತ್ರ ಮತ್ತು ಈ ದುರ್ಗಾ ಬೆಟ್ಟ ಎರಡೂ ಕೂಡ ಹತ್ತಿರದಲ್ಲಿರೋದ್ರಿಂದ ಭಾರಿ ಚೆನ್ನಾಗಿ ಶೋಭಿಸ್ತಾ ಇದೆ. ಪಾಜಕ ಕ್ಷೇತ್ರ ಇದು ದುರ್ಗಾ ಬೆಟ್ಟ ಅಂತ ವರ್ಣ ಮಾಡಿ. ರಾಮೇಣನೋ ಸಾಷ್ಟಿದಂ ಇತಿ ಅಸೌ ಮರುತ್ತೀರ್ಥಂ ಚಕಾರ ಸಮಾವಭಾಸತೆ. ಈ ಭೂಮಂಡಲವನ್ನು ಸುತ್ತಿ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿದ ಮೇಲೆ ಕೈಯೆಲ್ಲ ಕೆಂಪು ರಕ್ತಾಗಿತ್ತು, ಬಾಣಗಳೆಲ್ಲವೂ ಕೂಡ ಕೆಂಪಾಗಿಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಅವುಗಳನ್ನು ಶುದ್ಧಗೊಳಿಸುವ ಸಲುವಾಗಿ ತಾವೇ ಆ ಆಯುಧಗಳಿಂದ ಬಾಣದಿಂದ ತೆಗೆದುಕೊಂಡು ಬಾಣದ ಆಕಾರದ ತೀರ್ಥವನ್ನು, ಧನುಷ್ಯನ್ನು ತೆಗೆದುಕೊಂಡು ಧನುಷಾಕಾರದ ತೀರ್ಥವನ್ನು, ಗದೆಯನ್ನು ತೆಗೆದುಕೊಂಡು ಗದಾಕಾರದ ತೀರ್ಥವನ್ನು ಮಾಡಿ ಅದರೊಳಗೆ ಆ ಆಯುಧಗಳನ್ನು ತೊಳೆದರು ಅಂತ ಹೇಳಿ ನಾವು ಮೂಲ ಮಹಾಭಾರತದೊಳಗೆ ಕೇಳ್ತೇವೆ. ಅದಾದ ಮೇಲೆ ವಾಜರಾಜ ಶ್ರೀಪಾದ ಸಂಪ್ರದಾಯ ಪದ್ಧತಿಯಲ್ಲಿ ಋಷಿಕೇಶ ತೀರ್ಥರು ಇದನ್ನು ವರ್ಣನೆ ಮಾಡ್ತಾ, ಆ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿದ ಉದ್ದೇಶದಿಂದಾಗಿ ಆ ತೀರ್ಥಗಳನ್ನು ನಿರ್ಮಾಣ ಮಾಡಿದ್ದರೂ ಕೂಡ ಅದು ಮುಂದಿನ ಜನಾಂಗಕ್ಕೆ, ನಮ್ಮಂತ ಸಾಮಾನ್ಯ ಭಕ್ತರಿಗೆ ಅದು ಚತ್ವಾರಿ ತೀರ್ಥಾನಿ ವಿಧಾಯ ಪಾಜಕೆ ಪ್ರಾಬೋಧಿ ತನ್ಮೋಕ್ಷ ಚತುಷ್ಟಯ ಪ್ರದಂ. ಅಂದರೆ ಮೋಕ್ಷ ಚತುಷ್ಟಯ, ಧರ್ಮ ಅರ್ಥ ಕಾಮ ಮೋಕ್ಷವೆಂಬ 4 ವಿಧವಾಗಿರ್ತಕ್ಕಂಥ ಫಲಗಳನ್ನು ಕೊಡುವವನು ನಾನೇ ಎಂಬುದನ್ನು ಸೂಚನೆ ಮಾಡುವುದಕ್ಕಾಗಿ ಭಗವಂತ ತನ್ನ ಆಯುಧಗಳಾದ ಆ ಗದಾಬಾಣ ಮತ್ತು ಧನುಷ್ಯಗಳಿಂದ
ತಾನು 4 ತೀರ್ಥಗಳನ್ನು ನಿರ್ಮಾಣವನ್ನು ಮಾಡಿದ್ದಾನೆ ಅಂತ ಹೇಳಿ ನನಗೆ ತೋರುತ್ತದೆ. ಇಂತಹ 4 ತೀರ್ಥಗಳ ಸನ್ನಿಧಾನ ಒಂದೇ ಕಡೆಗೆ ಇರಬೇಕು ಅಂತ ತಿಳಿದುಕೊಂಡು ವಾಸುದೇವ ಅಂದ್ರೆ ಶ್ರೀಮದಾಚಾರ್ಯರು ಪೂರ್ವಾಶ್ರಮದೊಳಗೆ ವಾಸುದೇವ ತಾನು ವಾಸುದೇವ ತೀರ್ಥ ಮಾಡಿದ ಅಂತನ್ನುವುದು ನಮಗೆ ತಿಳಿದು ಬರ್ತದೆ. ಅಣ್ವೋಶ್ಚರಣಯೋ ರಂಕ ಯುಗ್ಮಂ ಅನ್ಯನ್ ಅಭೂತ್ತದ ಪಾಪಾಚಲೇಂದ್ರ ಕುಲಿತಂ ಇತ್ಯಾದ್ಯಪಿ ಗ್ರಹಾಂತಿಕೆ. ಇದಾನೀಂ ಸ್ಥಳದುರ್ಗಾಸಿ ದುರ್ಗಾತ್ವಂ ಸದ್ಗುಣಾರ್ಣವೇ. ಅಮ್ಮ ತಾಯಿ ದುರ್ಗಾದೇವಿ, ನೀನು ಪ್ರಳಯದ ಕಾಲದಲ್ಲಿ ಜಲದುರ್ಗ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ನೀರೆಲ್ಲವೂ ಕೂಡ ದುರ್ಗಾ ರೂಪಳಾದ ಲಕ್ಷ್ಮೀದೇವಿಯೇ ನೀರಿನ ರೂಪದಲ್ಲಿ ಇದ್ದಳು ಅಂತ ಹೇಳಿ ನಮಗೆ ಭಾಗವತ ಹೇಳ್ತದೆ. ಆಲದ ಎಲೆ ಭೂರೂಪಳಾದ ಲಕ್ಷ್ಮೀದೇವಿ ಆಲದ ಎಲೆ ಆಗಿದ್ದಳು. ಶ್ರೀರೂಪಳಾದ ಲಕ್ಷ್ಮೀದೇವಿ ಭಗವಂತ ಮಾಡ್ಕೊಂಡು ದುರ್ಗಾವರ್ಕ ಮಾಡ್ಕೊಂತ ಆಚಾರ್ಯ ತೀರ್ಥಪುರದಲ್ಲಿ ಓದಿದ್ರು. ನಿಮ್ಮ 4 ತೀರ್ಥಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಪಾಪ ನಿಮಗೆ. ಆಚಾರ್ಯ ಹೇಳ್ಬಿಟ್ಟಿದ್ದಾರೆ 4 ತೀರ್ಥ ಸನ್ನಿಧಾನ ವಾಸಿತಲ್ಲಿ ಉಂಟು ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಸರೋವರದಲ್ಲಿ ಮಾಡಿ ಬಂದಿದ್ದೀರಾ, ವಾಸತಿ ಮಾಡಿ ಬಂದಿರಿ. ದುರ್ಗಾವಲೋಕನ ಮಾಡ್ತಾ ಇದ್ದೀವಿ. ಮತ್ತೆ ಆಚಾರ ಆಡಿರ್ತಕ್ಕಂಥ ಸ್ಥಳದಲ್ಲಿ ನೀವು ವಾಯುಶ್ರೀ ಪುನಶ್ಚರಣೆ ಮಾಡಿದ್ದು ಆಚಾರ ನೆಟ್ಟಿರ್ತಕ್ಕ ಸ್ಥಳದಲ್ಲೇ ಮಾಡಿರಿ. ನೀವು ವಾಯುಶ್ರೀ ಪುನಶ್ಚರಣೆ ಮಾಡಿದ್ರಲ್ಲ ಇವತ್ತು ಬೆಳಗ್ಗೆ, ಅಲ್ಲಿ ಆಚಾರ್ಯರು ಈ ತೀರ್ಥಗಳಲ್ಲಿ 5 ತೀರ್ಥ ಸನ್ನಿಧಾನ ಇದೆ ಅನ್ನೋದಾದ್ರೆ ಹೇಗೆ ಗೊತ್ತಾಗಬೇಕಪ್ಪ ಅಂತ ಮದ್ಗೆ ಭಟ್ಟಕ್ಕೆ ಅಂದ್ರೇನು, ನಿತ್ಯದಲ್ಲಿ 4 ತೀರ್ಥ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡ್ತಿದ್ರು ಮದ್ಗೆ ಭಟ್ರು. ಒಂದು ಸಾಧನೆ ದ್ವಾದಶಿ, ಏಕಾದಶಿ ಎಷ್ಟು ಮಹತ್ವ, ದ್ವಾದಶಿ ಅಷ್ಟೇ ಮಹತ್ವ. ಹಾಗಾಗಿ ಮಾಡ್ಲಿಕ್ಕೆ ಆಗುದಲ್ಲಪ್ಪ, ಏನ್ ಮಾಡ್ಬೇಕು ಅಂತ ಬೇಜಾರು ಮಾಡುವಪ್ಪ. ನೀವು ಕಾಳಜಿ ಮಾಡಬೇಡಿ, 5 ತೀರ್ಥ ಸನ್ನಿಧಾನ ಇದರಲ್ಲೇ ವಾಸವಿ ತೀರ್ಥದಲ್ಲಿ 4 ತೀರ್ಥ ಸನ್ನಿಧಾನ ಇಲ್ಲೇ ಮಾಡಬಹುದು ಅಂತ ಹೇಗೆ ನಂಬೇಕಪ್ಪ ಅಂತ ಹೇಳಿ ನೀವು ಹೇಳಿದ್ರೆ ಸುಮ್ಮನೆ ನೀವು ಮನ್ಯಾಗ ಮಾಡಿ ನೋಡ್ರಿ ಬರ್ತೇನೋ. ಬೇರ್ ಮೇಲೆ ಗಿಡ ಕೆಳಗೆ ನೆಟ್ಟರೆ ಬರ್ತದೆ, ಎಲ್ಲಾದ್ರೂ ಉಂಟದು ಹಾಗೆ ಮೇಲೆ ನೆಡ್ತಪ್ಪ. ಇದು ಒಣಗಿ ಮುಂದೆ ಚಿಗುರದೇ ಇದ್ರೆ ಇದು ಇಲ್ಲ ಅಂತ ಅರ್ಥ, ಚಿಗುರಿದ್ರೆ ಇದೆ ಅಂತ ಅರ್ಥ ಅಂತಿಕೊಂಡು ಹೇಳಿದ್ರೆ ಚಿಗುರ್ತಾ ಇದೆ. ಅದೇ ಗಿಡನೇ, ಯಾವ ಶ್ರೀಮದಾಚಾರ್ಯ ನೆಟ್ಟಿರ್ತಕ್ಕಂಥ ಗಿಡ ಅದೇ ಗಿಡನೇ ಅಡಿಯಲ್ಲಿ ಕೂತ್ಕೊಂಡು ನೀವು ವಾಯುಶ್ರೀ ಪುನಶ್ಚರಣೆ ಮಾಡ್ಕೊಂಡು ಬಂದದ್ದು. ಆ ಸನ್ನಿಧಾನ ಉಂಟು ಅಂತ ತೋರಿಸಿದ್ದಕ್ಕೆ ಪ್ರತ್ಯಕ್ಷವಾಗಿ ಅದನ್ನು ತೋರಿಸಿಕೊಂಡು 4 ತೀರ್ಥ ಸನ್ನಿಧಾನ ವಾಸ್ತವದಲ್ಲಿ ತೀರ್ಥದಲ್ಲಿ ಇದೆ ಅಂತ ತೋರಿಸಿಕೊಟ್ಟು ಅದೆಲ್ಲ ಮಾಡ್ಕೊಂಡ್ ಬಂದಿದ್ದೀರಾ. ಆಮೇಲೆ ಆ ವಾಸ್ತವನ ಆಟ ಪಾಠಗಳು ಅದೆಲ್ಲ ಸಂಪ್ರದಾಯ ನೀವು ಹಿಂದಿಂದ್ರ ಇದು ಯಾವ ದಂಡಗತ್ತೆ ಅಂತ ನೋಡ್ರಿ. ಇದನ್ನ ತೋರ್ಲ ಇದು ದಂಡ ತೀರ್ಥ ಯಾರ್ದಾರ ಶಲ್ಯ ಇಲ್ಲಿ ಭಾಗದಲ್ಲಿ ನೀರಿತ್ತು. ಅವಾಗ ಮಳೆಗಾಲ ಬಂದು ನೀರು ನಿಲ್ಬೇಕು, ಅಲ್ಲಿ ಕಟ್ಟೆ ಕಟ್ಟಬೇಕು, ಇಲ್ಲೇ ಉಪಯೋಗ ಮಾಡಬೇಕು, ಇಲ್ಲೇ ಬೇಸಾಯಕ್ಕೆಲ್ಲ ಬಿಡಬೇಕು, ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇತ್ತು. ವಾಸ್ತು ಒಂದು ಆಟ ಪಾಠ ಎಲ್ಲ ಮುಗೀತು, ಎಲ್ಲ ಆಡಿದ್ದಲ್ಲ ಇಲ್ಲೇ. ಆ ನೀರು ಎರ್ಸು ಆಟ, ಓಡೋ ಆಟ, ಟಿವಿ ಆಟ ಎಲ್ಲ ಆಟ ಆಡಿದ್ದಲ್ಲ. ಈಗ ಮೊದಲ ಕೇಳಿರಲ್ಲ ಕತೆ ಎಲ್ಲ ನಡೆದಿದ್ದೆಲ್ಲ ಇಲ್ಲೇ. ಆದಿಕದಲ್ಲಿ ಸಣ್ಣನಿರುವಾಗ ಉಪನಯನ ಸಂಸ್ಕಾರ ಆದ್ಮೇಲೆ ಆಶ್ರಮ ತಗೋದಂತೆ ನಡೆದಿದ್ದಿಲ್ಲೇ. ಆಮೇಲೆ ಆಶ್ರಮ ತಗೊಂಡ ಆದ ಮೇಲೆ ಒಂದು ಗುರುಗಳು ನೋಡೋಕಂತ ಇಲ್ಲಿ ಬಂದ್ರು. ಗುರುಗಳು ಇದ್ರೆಲ್ಲ ಇದ್ರು, ಕ್ಷಾಮ ಇಲ್ಲ, ನೀರೇ ಇಲ್ಲ. ಏನ್ ಮಾಡ್ಕೊಂಡಾಗ ಕೇಳಿದ್ರು, ಗುರುಗಳು ಹೇಳಿದ್ರು, ನೋಡಪ್ಪ ನೀ ಇರುವಾಗ ಚೆನ್ನಾಗಿತ್ತು, ನೋಡಿ ನೀರಿಂದ ತೊಂದರೆ ತಮ್ಮ ದಂಡಕಾಶ ತಗೊಂಡು ಇನ್ನು ತರಕಾರಿ ಇದು ನೀರು ಬಂದದ್ದು. ಅದು ಮಾಡಿದ್ದು ಶ್ರೀಮದಾಚಾರ್ಯ ಮಾಡಿದ್ದು ಇದು ಆಶ್ರಮ ತಗೊಂಡ ಮೇಲೆ ದಂಡದಿಂದ ಕೊರದದ್ದು. ಇಲ್ಲಿ ನೀರು ಕೆರೆದದ್ದು ಬಂದದ್ದು. ಇದು ನೀರು ಯಾವತ್ತಿಗೆ ಬರ್ತದೆ, ಯಾವಾಗ ನೀರು ಹರಿತಾ ಇರ್ತದೆ. ಮತ್ತ ಇವತ್ತಿಗೂ ಪರ್ಯಾಯ ಇಲ್ಲಿ ಸ್ನಾನ ಮಾಡಿಕೊಂಡು ಬೆಳಗ್ಗೆ 3 ಗಂಟೆಗೆ ಸ್ನಾನ ಮಾಡಿ ಇಲ್ಲಿಂದ ಕಾಡ್ನಾಗ ಹೋಗಿ ಅಲ್ಲಿ ಉಡುಪಿಯ ಆರಂಭದಲ್ಲಿ ಜೋಡಕಟ್ಟೆ ಅಂತ ಬರ್ತದೆ, ಅಲ್ಲಿ ಮೆರವಣಿಗೆ ಹೋಗ್ತದೆ. ಪುರಾತನ ಬ್ರಾಹ್ಮಣ ಹಸುಪಟ್ಟ ಅಂತ ಗೋಪ್ರ ಮಾಡಿದ ಅಂತ ಹೇಳಿ ಬರ್ತದಲ್ಲ. ಹಾಗೆ ಇಲ್ಲಿ ಹೂವಂತ ತಂದ್ಬಿಟ್ರು. ಇಲ್ಲಿ ಆಟ ಪಾಠ 3ನೇ ಸರದಾಗೆ ಬರ್ತದಲ್ಲ, ಎಲ್ಲ ಇಲ್ಲೇ ನೋಡಿ. ಯಾವಾಗ ಉಪನಯನ ಸಂಸ್ಕಾರ ಆದ್ಮೇಲೆ ಬಿಡ್ತಾರಲ್ಲ, ಓಡೋದು, ಜಿಗದಾಡೋದು, ನದಿಯೊಳಗೆ ಈಸೋದು ಎಲ್ಲ ಕಾರ್ಯಕ್ರಮ ಇಲ್ಲೇ ನಡೀತಾವ. ಗುರುಗಳ ಮಗ್ಗ ತಲೆ ನೋವು ಬಂದಿರ್ತದ, ಅವಾಗ ಮಂತ್ರ ಈಗ ಕಾಡಿಗೆ ಹೋಗ್ತಾರ, ಮುಂದೆ ಬರ್ತದ. ಇಲ್ಲೆಲ್ಲ ನಡೀತಾ ಇರುವಾಗ ದೇವ್ರ ಪೂಜೆ ಮಾಡಿ ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ. ಎಲ್ಲ ಒಂದೇ ವಯಸ್ಸಿನ ಹುಡುಗರಲ್ಲ ಅವರು, ಸಣ್ಣವರು, ಒಂದೇ ಸಣ್ಣ ಕ್ಲಾಸ್. ಇದು ಕೃಷ್ಣಾಪುರ ಮಠಕ್ಕೆ ಸಂಬಂಧಪಟ್ಟದ್ದು. ಒಳಗೆ ಗೋಪಾಲಕೃಷ್ಣ ದೇವರು ಮೇಲಿದ್ದಾರೆ, ಕೆಳಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಮತ್ತು ನರಸಿಂಹ ಮತ್ತು ನಡುವ ಲಕ್ಷ್ಮೀನಾರಾಯಣ
ಈ ಕಡೆ ಲಕ್ಷ್ಮೀ ನರಸಿಂಹ ಮತ್ತು ಇದು ಕಾಳಿಂಗ ಮರ್ದನ ಮನೆಯಾಗ ಮುಖ್ಯ ಪ್ರಾಣಿಗಳು ಕೆಳಗೆ ಎದುರಿಗೆ ಮತ್ತೆ ಮುಖ್ಯ ಪ್ರಾಣಿ ಸ್ಥಾಪನೆ ಮಾಡಬೇಕು. ಮಾಡಿದ್ದು ಇದು ಕೃಷ್ಣಾಪುರ ಸಂಬಂಧಪಟ್ಟು ಪೂರ್ತಿ ನೀವು ಮೊದಲು ತಮ್ಮ ಕಣ್ಣ ಕೈಯಲ್ಲಿ ದಂಡ ಇತ್ತಲ್ಲ ತಕ್ಷಣದಲ್ಲಿ ಮಾಡಿದ್ರೆ ನೀರು ಉಗ್ಲಿ ಶುರುವಾಯ್ತು. ಯಾವ ಫೋರ್ಸಲ್ಲಿ ಹೋಯ್ತು ಅಂದ್ರೆ ಇದನ್ನೇ ಸಾಕ್ಷಿ ತೋರಿಸ್ತಾರೆ. ಬೇಸಾಯಕ್ಕೆ ಎಲ್ಲರಿಗೂ ಅನುಕೂಲ ಆಗೋಯ್ತಂತ, ಕುಡಿಲಿಕ್ಕೆ ಇದಕ್ಕೆ ಬೇಸಾಯಕ್ಕೆಲ್ಲಕ್ಕೂ ಆ ಫೋರ್ಸ್ನೇ ಇದು ಸಣ್ಣದ ಕೊಳ ಇತ್ತು ಅಷ್ಟೇ. ಅದು ಇಷ್ಟು ನೋಡಿದ್ರೆ ಆಗಿದ್ದ ಕಾರಣ ಅದು ಅಂತ. ಅದು ಈಗ ನಿಮ್ಮ ಕಟ್ಟಿ ಸಮಾನವಾಗಿತ್ತು.